ಹೆಚ್ಚು ಹಗರಣಗಳು ನಡೆದಿದ್ದೇ ಎತ್ತಾಳವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು ಭೂಮಾಫಿಯಾ ಅಂದ್ರೆ ಇಷ್ಟ ಆಗ್ಬಿಡ್ತಲ್ಲ, ನೂರಾರು ಕೋಟಿ ರೂಪಾಯಿ ಆಗ್ಬಿಡುತ್ತೆ. ಬಿಜಾಪುರದ ಹೈಯೆಸ್ಟ್ ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದನೇ ಇವತ್ತು ಇವರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನ ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ. ಒಳ್ಳೆ ಕ್ರಮಗಳಂತೀವಿ ಅವೆಲ್ಲ. ಬಹಳಷ್ಟು ಕಂಪ್ಯೂಟರ್ಕರಣ ಟೈಟ್ ಆಗಿ ಮಾಡೋದ್ರಿಂದನೇ ಇವತ್ತು ಬಹಳಷ್ಟು ನಿಂತಾವ್. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಇಲ್ಲಾರ್ದಂಗ ಇವತ್ತು ಕಾನೂನುಗಳನ್ನ ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು, ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿಕೆ ಬಯಸ್ತೀನಿ. ಶಾಸಕರ ಪಾತ್ರ ಆಯ್ತದ ಅವ್ರಗತ್ತೇನು ಹುಚ್ಚರಂಗೆ ಹೇಳಕ್ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೋ ಮಾತಾಡಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅದೇನೋ ಸಂಬಂಧ ಇಲ್ಲ, ಎಲ್ಲೋ ಗಚ್ಚಂಟ್ ಕೊಲ್ನಾಗ ಯಾರೋ ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ. ಅದೇನ್ ಹಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟ ಕಾನೂನು ನೋಡ್ಕೋತದ. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು, ನಾನು ಅಥವಾ ಅವ್ರೇನೋ ಮಾಜಿ ಇಲ್ಲ ಆಗವ್ರ ಅದಾರ. ಉಮೇಶ್ ಬಂದಾಲ್ ಅವರು ಆಮೇಲೆ ಸಂಬಂಧಪಟ್ಟಂತವ್ರ ಹೆಸರು ಹೇಳಿ ಅವರು ಎಲ್ಲ ನಿಮ್ಮ ಒಂದ್ ಕಾಲದಾಗ ಅದೇ ಇಲ್ರಿ, ಒಂದ್ ಕಾಲದಾಗ ನಮ್ಮವ್ರ ಇದಕ್ಕೊಬ್ಬ ಬಾಸ್ ಅದನ್ನ ಕೇಳ್ತಾರ ಅವ್ರು ಎಲ್ಲ ಹಗರಣಗಳಿಗೆ. ಎಲ್ಲಾರು ನನ್ ಬೆಂಬಲಿಗರಿ, ಅವ್ರ ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಇಲೆಕ್ಷನ್ ಮಾಡಿದವ್ರು ಇದಾರ. ಅವ್ರು ಹೋಸಲ ಅವ್ರದ್ದು ಇಲೆಕ್ಷನ್ ಮಾಡಿದವ್ ಉಮೇಶ್ ಮಾಡ್ಯ, ನಾವೇನ್ ಬೇಡ ಅಂದಿಲ್ಲ. ಅವನಿಗೆ ಮಾಡ್ತೀನಂದ ಮಾಡಪ್ಪ ಓಡಾಡ್ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಹೊರ ಬಂದ, ರಜಪೂತ್ ಹೊರ ಬಂದ, ಅಣ್ಣಿಗೇರಿ ಹೊರ ಬಂದ್ರು. ಆ ಮನೆಗೆ ಯಾರೋ ಗಡಿಗೆ ಅಥವಾ ಏನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟ್ ಹಾಕೋತೀವಿ. ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರಿಗೂ ಅವನು ಹೊರ ಬಂದ. ಹಿಂಗ ಹೇಗೆ ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದ್ಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರು ಅವು, 2-3-4 ಸತ್ತು ಹೋದವು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗ್ ಗೊತ್ತು ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಗೊತ್ತೈತಿ. ಅವ್ರೆಲ್ಲ ಬಂದ್ ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದ್ರೆ ಇವರೆಲ್ಲರೂ ಮೋಸ ಹೋದವ್ರೆ ಅದಾರ. ಇವ್ರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಾಲ ಒಂದ್ ಕಾಲದಾಗ ನಮ್ ಜೊತೆ ಇದ್ದವ, ನಮ್ ಜೊತೆ ಬಜರಂಗದಳದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೀವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಿ ನಾವೇನ್ ಬೇಡ ಬಿಜೆಪಿ ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ, ನನ್ನ ಜೊತೆ ಬೆಳೆಸೋರೆಲ್ಲರೂ ನಾನು ಜುಡಿ ಇರ್ಲಿ ಅಂತ ಅನ್ನಂಗಿಲ್ಲ. ನಾವು ಬೆಳೆಸುವಂತ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನ್ಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರದಾರ, ನಮ್ಮ ಬೆಂಬಲಿಗಿರೋದ, ಅದ್ರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ಹೇಳಿ ಹೇಳುವಂತ ಹೋಲಿಸುವಂತ ಕೆಲಸ ಮಾಡ್ಯಲ್ಲ. ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು, ತಮ್ಮ ಅವಧಿಯಲ್ಲಿ ಏನ್ ನಡೆದದ, ನನ್ನ ಅವಧಿಯಲ್ಲಿ ಏನ್ ನಡೆದ ಅಂತ. ಅದಕ್ಕೆ ಎಲ್ಲಾ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ, 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳೋದು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರನ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳ್ದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳ್ದಾರ, ಏನ್ ಸ್ವಾಮಿಗಳು ಉಳ್ದಾರ, ಈ ಹಿಂದೂ ಪರ ಸಂಘಟನೆಯವ್ರು ಉಳ್ದಾರ. ಯಾರು ಉಳಿದಿಲ್ಲ. ಎಲ್ಲರಿಗೂ ಬೈಯುದು, ಎಲ್ಲರಿಗೂ ಅನ್ನೋದು, ಎಲ್ಲರಿಗೂ ಹೆಸರು ಇಡೋದೇ, ತಾ ಮಾಡೋದು ಎಲ್ಲ ಮಾಡ್ತಾರ. ನೋಡ್ರಿ, ನಾನು 1 ಮಿನಿಟ್ ಕೇಳಿ. ನಾನು ಇಲ್ಲ ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸೋದು ಇವ ಬಹಳ ಮಂದಿಗೆ ಆಗಿದೆ. ನನ್ಗೆ ಒಬ್ಬನಿಗೆ, ಅಪ್ಪು ಪಟೇಲ್ ಶೆಟ್ಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ದೀರಿ, ನಾನು ಸಕ್ರಿಯವಾಗಿ ಇದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗ್ಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆಕ್ಟಿವ್ ಇದ್ದೀನಿ. ನಾನು ನಿರಾಶೆದಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಮಾಡಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ, ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳ್ತೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮನೆ ಹೇಳಲ್ಲ, ಈ ಮುಸುಳಿ ಪಾರ್ಟ್ನರ್ ಅಂತ, ಅದು ನಾನೇ ಹೇಳ್ತಿದ್ರು. ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್, ತೆಲಿಗೆ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ಟಾಯಲ್ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗ್. ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರ ಸತ್ಯ. ಅದು ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದಾರ ಇವರು. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗ್ಯದ, ಹಿಂದೆಲ್ಲ ಮಾಡಿದ್ದು, ಇನ್ಮ್ಯಾಗ ನೀನು ದುಡಿ ಇರ್ತೀನಿ ಅನ್ನೋ ನಾವು ಪಾಪ ನಂಬ್ಕೊಂಡ್ರು. ಅವ್ರು ಮೋಸ ಹೋಗ್ಯಾರ ಹಿಂದೆ ಕೇಳಿನ ಯಡಿಯೂರಪ್ಪ ಅವ್ರು ಮೋಸ ಹೋದ್ರಿ ಇವನಿದ ಅಂತೇಳಿ. ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನ, ಹಿಂದಿನೆಲ್ಲ ಮರ್ತು ಅವ್ರು ಕರ್ಕೊಂಡ್ರು. ಮತ್ತು ಅವ್ರ ಜೊತೆ ಅದೇ ಮಾಡ್ದ. ಇದಕ್ಕೆ ದೇವೇಗೌಡಗೆ JDS ಸೇದ್ಕೊಳ್ಳಿ ಇದೇ ಸ್ಟೇಡಿಯಂದಾಗ ಅಪ್ಪಾಜಿ ಅಂತ ಹೇಳ್ದಿವ. ಯಾರಿಗೆ? ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗ ಅದ. ಅವ ಕುಮಾರಸ್ವಾಮಿ ಇವ್ರು ಎರಡೂ ನಮ್ಮ ಕಾರಣ ಅವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದೆ 1 ವರ್ಷನಾಗ ಬಿಟ್ಟು ಹೋದ್ರು. ಅವಾಗ JDS ಇದ್ದಾಗ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ ಇವರು. ರೂಪದವ್ ನನ್ನ ಕಡೆ
ಕ್ಯಾಸೆಟ್ ಅದಾವ ನನ್ನ ಕಡೆ ತೋರಿಸ್ತೀನಿ, ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ, ಒಬ್ಬ ಒಳ್ಳೆಯ ಒಂದು ಏನೋ ಬುದ್ಧಿಮತ್ತ ಕೊಡಿದ್ರತ್ತ, ಇದು ಶಾಣ್ಯರ್ ಮಾತಾಡ್ತಿದ್ರೆ ನೀವು ಹೇಳ್ಬಿಡ್ರೆ ನಾನೇ ಒಪ್ಕೋತೀನಿ. ಯಾರು ಈ ತರ ಶಾಣ್ಯರ್ ಮಾತಾಡ್ತಾರ, ಹುಚ್ಚರು ಹುಚ್ಚ ಹಿಡಿದವ್ರಿಗೆ ಮಾತಾಡೋದು. ಅದಕ್ಕೆ ಹುಚ್ಚ ಹಿಡಿದು ಬಿಟ್ಟದ ಅಸ್ಸಾಮಿಗೆ. ಯಾರೋ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ಯಾರ ಯಾರಿಗೂ ಗೊತ್ತಿಲ್ಲ. ಏನೋ ಮುಂದೆ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಅಂತ ಹೊಂಟ್ಬಿಟ್ರ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಈಗದ ಒಂದ್ ಮಿನಿಟ್ ತಡಿ ಹೋಗೋಣ. ಹುಚ್ಚರ ಬಗ್ಗೆ ಮಾತಾಡತ್ತೀವಿ, ಸುಮ್ಮನೆ ಆಟ ಬರ್ತಿಲ್ಲ. ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರದ ಇಲ್ಲೇ ನಮ್ಮ ನಗರದಕ್ಕೆ ಐತಿ. ಇಂತ ಹುಚ್ಚು ನಾನು ಜಗತ್ನಾಗ ಅದು ನೋಡಿ ಎಲ್ಲರೂ ನಗ್ತಾರ. ಅದೇ ಹೇಳೋದು, ಒಮ್ಮೆ ಇದ್ರ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮುಕ್ಕೂತ್ ಬಿಡ್ತಾನಂತ. ಈ ಗಾರ್ಡನ್ದಾಗ ಹೋದ್ರೆ ಸಿಗ್ತಾವ ಅಂತ ಕ್ಯಾಂಡಿಡೇಟ್ಗಳು, ಇಲ್ಲಿ ಗಗನ್ಮಲ್ ಗಾರ್ಡನ್ ಕದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವ. ಹಂಗ ಇದೊಂದು ಜೀವಂತ ರಾಜಕೀಯ ಅಡ್ಡಾಡ್ಲಾಗ್ತದ. ಇನ್ನ ಏನ್ ಹೇಳ್ಬೇಕು ಇವ್ರ ಬಗ್ಗೆ ಹೇಳ್ರಿ. ಭಾಷಣ ಹೇಳಿದ ಸರ, ಈ ಹೊಸದಲ್ಲ ಬೆಳೆಸಿಲ್ಲ ಅಂತ ಹೇಳ್ತೀರಿ. ಇದೆಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲೇ ಗೆಲ್ತಾರೆ. ಅವ್ರು ಯಾಕೆ ಗೆಲ್ಲುವುದು ಕಾರಣ? ನಾನು ಹೇಳಿಲ್ಲ. ಒಮ್ಮೆ ಯಡಿಯೂರಪ್ಪ ಮೋಸ ಹೋದ್ರು ಟಿಕೆಟ್ ತಪ್ಸ್ಕೊಂಡ್ರು. ಈ ಸಲ ಯಾರು ಕೊಡ್ಸೋರು ನನಗೂ ತಿಳಿದಿಲ್ಲ. ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ದೆ, ನಾನು ತಯಾರಾಗಿದ್ದೆ. ಆದ್ರೆ ಒಂದು ಗೊತ್ತಿಲ್ಲ ಸರ, ನನ್ನ ಟಿಕೆಟ್ ತಪ್ಪಲಿ, ನಾನು ಇಲೆಕ್ಷನ್ಗೆ ಬೆಳ್ಳಿ, ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ. ಎಲ್ಲದ್ರಲ್ಲ ಮುಂದದೇನೆ. ರಾಜಕೀಯ ಒಳಗೆ ಅಧಿಕಾರೇ ಮುಖ್ಯ ಅಲ್ಲ, ಸಾರ್ವಜನಿಕ ಕೆಲಸ ಮಾಡಕ್ಕೆ ಅಧಿಕಾರನೇ ಬೇಕನ. ಅಧಿಕಾರಲ್ಲೇ ಮಾಡ್ಬೋದಲ್ಲ. ಏನ್ ಸರ್ ಪ್ರಯತ್ನ ಇರ್ತದೆ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನಿಂತ್ರ ಆರಿಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದ್ರೂ ನಾನು ಕೆಲಸದಾಗ ಅದಿಲ್ಲ, ಅದನ್ನ ನೀವು ಯಾರು ವಿಚಾರ ಮಾಡಲಾಗಿರ್ರಿ. ಇಷ್ಟಾದ್ರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲ್ಸಕ್ಕೆ ಕೆಲವೊಂದು ಏನಾದ್ರು ತಪ್ಪಳಾದ್ರು ಹೋರಾಟಕ್ಕೆ ನಾನು ಪ್ರಯತ್ನ ಮಾಡತ್ತಿಲ್ಲ. ಅದು ನೀವು ಅದು ವಿಚಾರ ಮಾಡಲ್ಲ. ಮತ್ತೊಬ್ಬರಾದ್ರೆ ಮನೆ ಇಟ್ಟೋತನ 15 ವರ್ಷ ಆಗಿರ್ತಿತ್ತು, ಎಲ್ಲ ಹೋಗಿರ್ತಿದ್ರು. ನಾ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನು ಮಾಡಿಲ್ಲ ಇವ್ರು ಗುಂಟೆ ಮರದೊಂದು ಬಿಟ್ಟು ಅಂತ ಹೇಳಿ ಒಂದೆಲ್ಲಿ ಒಂದು ಹೇಳಿಕೆ ಕೊಟ್ಟು, ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವ್ ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡಕ್ಕ ತಮ್ಮನ್ನ ನಾನು ಕರೆದಿದ್ದೇನೆ. ಅದ್ರ ಜೊತೆನೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂತ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ. ಟಿಕೆಟ್ ಈ ಸ್ವಲ್ಪ ಇನ್ನ 2 ವರ್ಷ ಅದ. ಇನ್ನ 2 ವರ್ಷ ತನಕ ಏನ್ ನಡೀತದೆ ರಾಜಕಾರಣದಾಗ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. ಈ 3 ವರ್ಷ ಆಗ್ಯದ, ಇನ್ನ 2 ವರ್ಷ ಅದ. ಇನ್ನೊಂದು ವರ್ಷ ಹೋಗ್ಲಿ, ಸ್ವಲ್ಪ ವೇಟ್ ಮಾಡಿ. ಇನ್ನ ಇವು ಈಗ ಫೋಟೋ ಪೂಜೆ ಆಗ್ಯದ, ಜಸಿ ಪೂಜೆ ಆಗೈತಿ, ಈಗ ಜಯ ಪೂರ್ಣಮ್ ಜಯ ಗಂಜೋತ್ರಿ ಆಗೈತಿ. ಮುಂದಿನ ಒಂದೇ ಮಾತ್ರ ಬರ್ತದೋ ಏನ್ ಬರ್ತದೋ ಗೊತ್ತಿರಿ. ಏನ್ ಹೇಳುವಾಗ ಕುರ್ಚಿ ಮೇಲೆ ಕುಂಡಿರ್ತಾರಲ್ಲ, ಈ ಜೋಕ್ ಇದು ಎಂತ ಹುಚ್ಚರು ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾ ಹೇಳ್ಕೊಂಡ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಹಿಂಗ್ ಬಟ್ ಮಾಡ್ಕೋತ ಮಾತಾಡ್ತಿರ್ತಾರಲ್ಲ, ಹಿಂಗ ಹಂಗಾಗಿ ನಿಂಗೆ ಪರಿಸ್ಥಿತಿ. ಇದು ಮುಂದೆ ಹೇಳಿ ಹಿಂಗೆ ಯಾಕಂದ್ರೆ ಗೊತ್ತಿಲ್ಲ. ಏ ಫ್ಯಾನ್ ಹಾಕ್ಬಾ. ಈಗ ನಿಮ್ಮ ರಾಜ್ಯಾಧ್ಯಕ್ಷ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಉಸ್ತುವಾರಿ ಬಿಜೆಪಿ ಅವರು ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ. 100% ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸ್ಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲರ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಅವ್ರು ಮಾಡಿದಂಥ ಕೆಲಸವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತಾ ನಿಮ್ಗೆ? ಅಂಡರ್ಗ್ರೌಂಡ್ ಮಾಡ್ತಿ ಎಲ್ಲ ಕೇಬಲ್ಗಳು ಒಟ್ಟು ಅಂತ ಹೇಳಿ ಯಾರಿಗೆ ನೆನಪದ? ಯಾರು ನೆನಪಿಲ್ಲ, ಹೊಳಗೆ ಕೇಳಂಗಿಲ್ಲ. ಈ ಸ್ವಲ್ಪ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅವಾಗ 80 ಕೋಟಿ 80 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ. ಬಿಜಾಪುರ ಎಲ್ಲ ಏನು ಅಡ್ಡ ವೈರ್ಗಳದಾವಲ್ಲ ಅವ್ ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ ಯುವಕೊಂದು ಸ್ವಲ್ಪ ತೊಂದರೆ ಆಯ್ತಲ್ಲ. ವೈರ್ ಕೆಳಗಿದ್ದದಕ್ಕೆ ಆಯ್ತದು. ವೈರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್, ಅದು ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿಂತ ಮೊದ್ಲು ಇದ್ದಿತ್ತಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನೀನೇ ರಜಪೂತ್ ಹೇಳಿಕೆ ಅನ್ಕೊಂಡಿದ್ರು.
ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದೀವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಎದ್ರಿಗೆ BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ ಮೊದಲು ಜೆಂಡಾ ಹಾರಿಸೋರು ನಾವು MLA ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗೆ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಲಪಡ ಏನೂ ಇಲ್ಲ. ಅವಿರೋಧ. ನಾನು ಹೇಳಿದೆ ನೋಡಪ್ಪ ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ ನಮ್ದು MLA ಅಲ್ಲಿ ಮಾಡ್ಕೊರಿ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ ಈ ಕಡೆ ₹1 ಖರ್ಚು ಮಾಡಕ್ ಕೊಟ್ಟಿಲ್ಲ. ಚಾ ಸುತ್ತನೆ ಕುಡ್ದಿಲ್ಲ ಅವ್ನು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸ್ಕೊಂಡಿರು ಹಿರಿಯರು ಇದ್ರು. ಹಿಂದಕ್ಕೆ 2-3 ಸಲ ಮೆಂಬರ್ ಆಗಿದ್ರು. ಅನುಭವ ತಿಳ್ಕೊಂಡು ಅವ್ರ ಅಧ್ಯಕ್ಷ ಮಾಡಿದ್ವಿ. ಇವ ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ ಯಾರು ಅಧ್ಯಕ್ಷ ಮಾಡ್ಲಿ ಅಂತ ಹೇಳ್ತಾರ ಅವ್ರು. ಇದು ರಜಪೂತಿನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವ್ರು ಆದ್ರೆ ಇದು ಎರಡನೇದ್ದು. ಇವ್ರು ಎರಡನೇದವರು. ಮೊದಲೇದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ ಬಯಸ್ತೇನೆ. ಸರ್, ಈಗ ಕನ್ನೇರಿ ಶ್ರೀಗಳು ಅದೇ BJP ಅದು ಒಂದು ಟ್ರೆಂಡ್ ಅಪ್ಪ. ಅದೇನೋ ಹೋಗ್ಯಾರ. ನಾ ಅವಾಗ ಏನ್ ಅಂದಿನಿ ನಾನು ಯಾರ ಮುಂದು ಯಾರ್ದು ಏನೂ ಅಲ್ಲಕ್ ಹೋಗಂಗಿಲ್ಲ. ಯಾರಿಗೆ ಅಂದಿಲ್ಲ. ಇವನಿಗೆ ಏನು ಅನ್ನಂಗಿಲ್ಲ. ಅವನಿಗೆ ಕೆಣಕ್ದ ನಮಗ ಅದು ಹುಚ್ಚರು. ಮತ್ತೆ ಎಲ್ಲರೂ ಕಲ್ಲು ಒಗ್ಯವ್ರು. ಅವ್ರು ಹೆಂಗ್ ಮಾಡಕ್ ಹಾಕದ ಹೇಳ್ರಿ. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದನ್ನ ನನ್ನ ಜೋಡಿ ಮಾತಾಡ್ಕೋತಿದ್ರೆ ಎದುರು ಬಂದಾಗ ಮಾತಾಡ್ಸ್ತಿದ್ದ. ಅವ್ರು MLA ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರೆ 2-3 ಇಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗ. ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ. 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು. ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು ನಿಂತಾಗ ಅವ್ರ ಜೊತೆ ಮಾಡಿದ್ರು. ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಪಾಪ ಅವ್ರಿಗೆ ತೊಂದರೆ ಆಗ ನೀನು ಅವ್ರು ಮಾತಾಡಿದೇನದ ಭಾಳ ಕರೆಕ್ಟ್ ಆಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ನೀವು ಕನ್ನೇರಿ ಶ್ರೀಗಳನ್ನು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬಂದಿಲ್ಲ. 1 ಮಿನಿಟ್ ಪೂರ ನಾನು ಕ್ವಶನ್ ಹೇಳ್ರಿ ಅರ್ಥ ಮಾಡ್ಕೊಂಡಿದ್ದು ನಾನ್ ಹೇಳಕತ್ತೇನ್ರಿ. ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಿ ಅಲ್ಲ ಹಿಂದುತ್ವ ಕುರಿತಾಗ ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಈ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರ ಅವರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗ್? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿರ್ಲಿ ನಿಮಗ, ಬೆಳಗಾವದಲ್ಲಿ ನೀವು ಯಾರು ಇರ್ಲಿಲ್ಲ.